ಹಾಯ್. ಇವತ್ತು ನಾನು ಪಾಠ ಮಾಡ್ತಕ್ಕಂತಹ ಒಂದು ಟಾಪಿಕ್ ಕನಿಷ್ಠ 2 ರಿಂದ 3 ವರ್ಷ ನ್ಯೂಸ್ ಅಲ್ಲಿ ಇರುತ್ತೆ. ಪಿ ಸಿ ಇಂದ ಹಿಡಿದು DC ವರೆಗೂ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ. ತದನಂತರದಲ್ಲಿ ಫಿಲಿಮ್ಸ್ಗೂ ಬರುತ್ತೆ, ಮೇನ್ಸ್ಗೂ ಬರುತ್ತೆ, ಇಂಟರ್ವ್ಯೂಗೂ ಬರುತ್ತೆ. ತದನಂತರದಲ್ಲಿ ಇದು ರಾಜಕೀಯ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ. ಸೊ ನೆಕ್ಸ್ಟ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆ ನಮಗೆ ಮೋದಿಯವರು ಅನ್ಯಾಯ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಏನ್ ಮಾಡ್ತಾರೆ, ಟೀಕೆಗಳನ್ನು ಮಾಡ್ತಕ್ಕಂಥದ್ದು ನೋಡ್ಬೋದು. ಬನ್ನಿ, ಅದು ಯಾವ ಟಾಪಿಕ್ ಏನು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಈ HVT ಬ್ಯಾಚ್ ಅಲ್ಲಿ ವಿ ಡೂ ರೆಗ್ಯುಲರ್ ಕಾಲ್ಸ್. ಸೊ ರವಿ, ರಶ್ಮಿ, ರಮೇಶ್, ಗುಡ್ ಗುಡ್ ವಿಲ್ ಕಾಲ್ ಟುಮಾರೋ. ಸೆಕೆಂಡ್ ಬ್ಯಾಚ್ ಗುಡ್ ಗುಡ್ ಅವರ್ ಏಜ್. ಓಕೆ, ಇದರಲ್ಲಿ ವೆರಿ ಗುಡ್ ತಗ್ತಕ್ಕಂಥವ್ರು ಚೇತು ಅಂಡ್ ನಿಶಾಂತ್. ನೋಡಿ, ವಾಟ್ ವಿ ಬಿಲೀವ್ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ. ನಾವು ಹೈಸ್ಕೂಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೋಮ್ವರ್ಕ್ ಅನ್ನು ಮಾಡಿಸ್ತಾ ಇದ್ವಿ. ನಮಗೆ ನೋಡಿ, ಜ್ಞಾನ ಅಂತಕ್ಕಂಥದ್ದು ನೆನಪಾಗೋದು ಹೈಸ್ಕೂಲಲ್ಲಿ ಓದಿರ್ತಕ್ಕಂಥದ್ದು, ಕಾಲೇಜಲ್ಲಿ ಓದಿರ್ತಕ್ಕಂಥದ್ದು ಅಲ್ಲ. ಓಕೆ, ಯಾಕೆ ಅಂತಂದ್ರೆ ಹೈಸ್ಕೂಲಲ್ಲಿ ಬರೆದಿರ್ತೀವಿ, ಕ್ಲಾಸ್ ಟೀಚರ್ ಅಂತಕ್ಕಂತಹ ಒಂದು ಭಯ ಇರುತ್ತೆ. ಇನ್ನು ಡಿಗ್ರಿಯಲ್ಲಂತೂ ಮುಗಿತ ಕತೆ, ಟೀಚರ್ಸ್ಗೆ ಎದುರಾಗಿ ಹೋಗ್ತಾ ಇರ್ತೀವಿ. ಅಲ್ಲೇನು ಅದಕ್ಕೆ ಡಿಗ್ರಿ ಆಗೋದಿತ್ತು ಏನು ನೆನಪಿಲ್ಲ. ಓಕೆ, ಸೊ ಈ HYT ಅಲ್ಲಿ ಹೋಮ್ವರ್ಕ್ ಹೋಮ್ವರ್ಕ್ ಅನ್ನ ರಿವ್ಯೂ ಮಾಡ್ತಕ್ಕಂಥದ್ದು, ತದನಂತರದಲ್ಲಿ ಅವ್ರಿಗೆ ರಿಟರ್ನ್ ಕಾಲ್ ಮಾಡ್ತಕ್ಕಂಥದ್ದು. ಕಾಲ್ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕ್ವಶನ್ ಕೇಳ್ತೀವಿ. ಅದರಲ್ಲಿ ಅವರೇಜ್ ಗುಡ್, ವೆರಿ ಗುಡ್. ಬಹುಶಃ ಇಲ್ಲಿ ವೆರಿ ಗುಡ್ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ಎಕ್ಸಾಮ್ಸ್ ಗುಡ್ ತಗೋಕ್ಕಾಗುತ್ತೆ. ಇಲ್ಲಿ ನೀವು 100% ಪರ್ಫಾರ್ಮೆನ್ಸ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ 90% ಪರ್ಫಾರ್ಮೆನ್ಸ್ ಬರೋಕ್ಕಾಗುತ್ತೆ. ಏನಕ್ಕೆ ಅಂತಂದ್ರೆ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಅಂತಂದ್ರೆ ಆ ಪರೀಕ್ಷೆಯ ಒತ್ತಡದಲ್ಲಿ 10% ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಸೊ ನೀವು ಇದೇ ತರ ನಿಮ್ಮ ಟೀಮ್ ಅವರು ಅಥವಾ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ರೂಮ್ಮೇಟ್ಸ್ ನೀವೇ ಕಾಲ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಯಾರು ಕಾಲ್ ಮಾಡಲ್ಲ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಥ್ರೂ HYT ಪ್ರೋಗ್ರಾಮ್. ಸೊ ಅದಕ್ಕೆ ನಾವು ಪ್ರತಿ ದಿವಸ HYT ಆಡಿಯೋ ಕ್ಲಿಪ್ ಅನ್ನು ಹಾಕ್ತಾ ಇರ್ತೀವಿ ನಮ್ಮ ಗ್ರೂಪ್ ಅಲ್ಲಿ. ಓಕೆ, ಏನೇನು ಕ್ವಶನ್ ಕೇಳಿದ್ವಿ ಅಂತ ಪ್ರತಿ ದಿವಸ 1-2 ಆಡಿಯೋ ಕ್ಲಿಪ್ ಅನ್ನು ನಮ್ಮ HYT ಕ್ಲಾಸ್ ಅಲ್ಲಿ ಹಾಕ್ತಾ ಇರ್ತೀವಿ. ಟುಡೇಸ್ ರಿವ್ಯೂ ಅಂದ್ರೆ ಇವತ್ತಿನ ರಿವ್ಯೂ ಅಲ್ಲಿ ಏನಾಗಿದೆ ಅಂತಂದ್ರೆ ಮೆನಿ ಆರ್ ಡೂಯಿಂಗ್ ರಿಯಲಿ ಗುಡ್. ಚೇತನ್ ಅಂಡ್ ರಶ್ಮಿ ಹ್ಯಾವ್ ಡನ್ ವೆರಿ ಗುಡ್. Freshers from 7th and 8th class, those who are not writing, start writing ಅಂದ್ರೆ ಪ್ರತಿ ದಿವಸ ಯಾರು ಚೆನ್ನಾಗಿ ಮಾಡಿದಾರೆ ಅನ್ನೋದನ್ನ ನಾವು ಮೆನ್ಷನ್ ಮಾಡ್ತೀವಿ. ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಇಂಡಿಯಾದಲ್ಲಿ ಈ ಮಾದರಿಯಲ್ಲಿ ಅಂದ್ರೆ ಹೋಮ್ವರ್ಕ್ ಅನ್ನು ತೆಗೆದುಕೊಳ್ಳೋದು, ರಿವ್ಯೂ ಮಾಡ್ತಕ್ಕಂಥದ್ದು, ತದನಂತರ ಕಾಲ್ ಮಾಡ್ತಕ್ಕಂಥದ್ದು, ಕಾಲ್ ಮಾಡಿದ ಮೇಲೆ ಅವ್ರನ್ನ ರೇಟಿಂಗ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಲ್ಲ, ಮೇ ಬಿ ದಿಸ್ ಈಸ್ ದಿ ಫಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ನಾನು ಭಾವಿಸ್ತೀನಿ. ಬೇರೆ ಇರಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಂಡ್ ಇಟ್ ಇಸ್ ಮೈ ಮೆಥಡಾಲಜಿ, ದಿಸ್ ಇಸ್ ಮೈ ಮೆಥಡಾಲಜಿ. ನೀವು ನೋಡಿ, ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓದ್ಕೊಂಡು ಹೋದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಒಂದು ನಿಮ್ಗೊಬ್ರು ಸೀನಿಯರ್ ಗೈಡ್ ಇರಬೇಕು, ಇಲ್ಲ ಯಾವ್ದು ಓದ್ಬೇಕಂತ ಗೊತ್ತಿರಬೇಕು, ಯಾವ್ದನ್ನ ಓದ್ಬೇಕಂತ ಗೊತ್ತಿರೋ ಜೊತೆಗೆ ಯಾವ್ದನ್ನ ಬರಿಬೇಕು ಅಂತ ಗೊತ್ತಿರಬೇಕು. ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ತದನಂತರ ನಿಮ್ಮನ್ನೊಬ್ರು ರಿವ್ಯೂ ಮಾಡ್ಬೇಕು, ಏನ್ ಓದ್ಕೊಂಡಿದ್ದೀರಿ ನೋಡಿ. ನೀವು ಅರ್ಥ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಇದೆಲ್ಲ ತುಂಬಾ ಜನ ಇವರು ರೆಡಿ ಇದ್ದಾರೆ. ಈಗ ಅವರೇಜ್ ಅಂತ ಇದ್ಕೊಳ್ಳಿ, ರಶ್ಮಿ ಮಾಲ್ಕೇಶ್. ಐ ರಿಯಲಿ ಅಪ್ರಿಶಿಯೇಟ್, ಶಿ ಹ್ಯಾಸ್ ಡನ್ ಹೋಮ್ವರ್ಕ್ ಅಂಡ್ ಸೆಂಟ್ ಟು ಅಸ್. ಓಕೆ, ಥಿಂಕ್ ಮಾಡಿ, ನಾನು HYT ಅಂತ ಹೇಳ್ತೀನಿ, ಅದನ್ನೇ ಹೋಮ್ವರ್ಕ್ ಅನ್ನ ಬರ್ದಿರ್ತಾರೆ, ಅದನ್ನೇ ಕ್ವಶನ್ ಕೇಳಿದಾಗ ಸಹ ಆನ್ಸರ್ಸ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಟ್ಸ್ ಎ ಕ್ವೈಟ್ ಕಾಮನ್. ಓಕೆ, ಇದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಲ್ ಮಾಡಿ, when you are able to express the knowledge, then that is going to retain forever in your mind. ಸೊ ಇಂತಹ ಫೆಸಿಲಿಟೀಸ್ HYT ಬ್ಯಾಚ್ ಅಲ್ಲಿ ಸಿಗುತ್ತೆ. ಸೊ ತಮಗೆಲ್ಲ ಗೊತ್ತಿರುತ್ತೆ, ಈಗ 8ನೇ HYT ಬ್ಯಾಚ್ ಆರಂಭ ಆಗಿದೆ, ಜಸ್ಟ್ 4 days ಆಯ್ತು. ಸೊ ನೀವು HYT ಬ್ಯಾಚ್ 8ನೇ ಬ್ಯಾಚ್ ಜಾಯ್ನ್ ಆಗ್ಬೇಕಂತಂದ್ರೆ 9620131843ಗೆ ತಾವು ಕಾಲ್ ಮಾಡಬಹುದು. ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾವು ಕವರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಸೊ ಇದು ನಮ್ಮ HYT ಮಾದರಿ. ಈಗ ಸಬ್ಜೆಕ್ಟ್ ಅನ್ನ ನೋಡ್ಕೊಂತ ಹೋಗೋಣ. ಓಕೆ, ಯಾ ರಿಪೋರ್ಟ್ ಸಮ್ಮರಿ, PRS. ಬಹಳಷ್ಟು ಜನ UPSC ಓದೋರಿಗೆ PRS ಓದಿ ಅಂತ, ಬಟ್ ನೋ ಬಡಿ ವಿಲ್ ಟೆಲ್ ವಾಟ್ ಆರ್ ದಿ ಥಿಂಗ್ಸ್ ಯು ಆರ್ ಸಪೋಸ್ ಟು ರೀಡ್. ಸರ್, PRS ಅವರು ರಿಪೋರ್ಟ್ ರೆಡಿ ಮಾಡೋದು, ಆ ಒಂದು ಬುಕ್ ರೆಡಿ ಮಾಡೋದು UPSCಗಲ್ಲ. ಅದು ಅವರ ಒಂದು ಆಕ್ಟಿವಿಟಿ, ರೋಟೀನ್ ಆಕ್ಟಿವಿಟಿ, ನಿಮಗೋಸ್ಕರ ಮಾಡಲ್ಲ. ಆದ್ದರಿಂದ ನಾವು ಎಲ್ಲಾ ರಿಪೋರ್ಟ್ಗಳನ್ನು ಓದಬಹುದು, ನಮಗೆ ಇಂಪಾರ್ಟೆಂಟ್ ಇರತಕ್ಕಂಥ ರಿಪೋರ್ಟ್ ಓದೋಣ. ಬನ್ನಿ, ಈಗ ನೋಡಿ, ರಿಪೋರ್ಟ್ ಸಮ್ಮರಿ, ರಿಪೋರ್ಟ್ ಆಫ್ 16th ಫೈನಾನ್ಸ್ ಕಮಿಷನ್ ಫಾರ್ 26-31. ಇದು ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್, ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ಎಕ್ಸಾಮ್ಸ್ಗೆ 1000%
1000% ಇಲ್ಲ. ಸುಮ್ಮನೆ ಏನಕ್ಕೆ ಅಂತಂದ್ರೆ ಅತಿಶಯವಾಗಿ ಹೇಳ್ಬೇಕಲ್ವಾ, ಅತಿಶಯವಾಗಿ ಹೇಳಿದ್ರೆ ನಮ್ ಜನ ಕೇಳ್ತಾರೆ, ಇಲ್ಲ ಅಂದ್ರೆ ಕೇಳಲ್ಲ. ಓಕೆ, ಪಿ ಸಿ ಇಂದ ಹಿಡಿದು ಡಿ ಸಿ ವರೆಗೂ ಬರುತ್ತೆ. ನಾಳೆ ಯಾರಾದ್ರೂ ಯು ಪಿ ಎಸ್ ಸಿ ಇಂಟರ್ವ್ಯೂಗೆ ಹೋದ್ರೆ ಕೇಳ್ತಾರೆ ಕ್ವಶನ್, ಟೆಲ್ ಮಿ ಯುವರ್ ಸಿ ಎಂ, ನೀವು ಕರ್ನಾಟಕದವ್ರು ಅನ್ಕೊಳ್ಳಿ, ಇಂಟರ್ವ್ಯೂ ಹೋಗಿರ್ತೀರಾ, ಟೆಲ್ ಮಿ ಯುವರ್ ಸಿ ಎಂ ಇಸ್ ಅಕ್ಯೂಸಿಂಗ್ ಸೆಂಟ್ರಲ್ ಗವರ್ಮೆಂಟ್ ಬಿಕಾಸ್ ಸೆಂಟ್ರಲ್ ಗವರ್ಮೆಂಟ್ ಇಸ್ ನಾಟ್ ಗಿವಿಂಗ್ ಎನಫ್ ಫಂಡ್ಸ್ ಫಾರ್ ದಿ ಕರ್ನಾಟಕ. ಡು ಯು ಅಗ್ರಿ ದಟ್ ವ್ಯೂ? ನೀವು ಎಸ್ ಅಂದ್ರು ಯಾಕೆ ಅಂತ ಕೇಳ್ತಾರೆ, ನೋ ಅಂದ್ರು ಯಾಕೆ ಕೇಳ್ತಾರೆ? ಬಿಕಾಸ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಐ ಎಸ್ ಆಫೀಸರ್. ಯು ಶುಡ್ ನೋ ದಿ ರೀಸನ್ ಬಿಹೈಂಡ್ ದಟ್. ಓಕೆ, ಯಾ, ನೋಟ್ ಡೌನ್ ಮಾಡ್ಕೊಂತ ಹೋಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಗೇನ್ ಮೈ ಎಚ್ ಟಿ ಸ್ಟೂಡೆಂಟ್ಸ್ಗೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಡೂ ಹೋಮ್ವರ್ಕ್ ಆನ್ ದಿಸ್. ಬಡ್ಜೆಟ್ ಬಗ್ಗೆ ಮೊನ್ನೆ ಹೋಮ್ವರ್ಕ್ ಅನ್ನು ಮಾಡಿದ್ದೀರಾ, ಐ ರಿಯಲಿ ಅಪ್ರಿಷಿಯೇಟ್ ಯು. ಬಡ್ಜೆಟ್ ಅನ್ನು ಓದ್ಕೊಂಡು ಹೋದ್ರೆ ತೆಲಿಗೆ ಹೋಗಲ್ಲ, ಬರೆದ್ರೆ ತೆಲಿಗೆ ಹೋಗುತ್ತೆ. ಓಕೆ, ಅದನ್ನ ಏನ್ ಬರಿಬೇಕು, ಇಡೀ ಬಡ್ಜೆಟ್ ಅನ್ನು ಬರೆದ್ರೆ ಮತ್ತೆ ನೀವು ಟೈಪಿಸ್ಟ್ ಆಗ್ತೀರಾ, ಇಡೀ ಬಡ್ಜೆಟ್ ಅನ್ನು ಬರೀಬಾರ್ದು. ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಫೈನಾನ್ಸ್ ಕಮಿಷನ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ವರ್ಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ನೋಟ್ ಡೌನ್ ಮಾಡಿ. ಕಾನ್ಸ್ಟಿಟ್ಯೂಟ್ ಬೈ ಪ್ರೆಸಿಡೆಂಟ್ ಎವ್ರಿ 5 years. ಓಕೆ, ಟು ಮೇಕ್ ದ ರೆಕಮೆಂಡೇಶನ್ ಆಫ್ ಸೆಂಟರ್ ಸ್ಟೇಟ್ ಫಿಸ್ಕಲ್ ರಿಲೇಶನ್ಶಿಪ್. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧವನ್ನ ಹೇಳಕ್ಕೆ ಯಾವಾಗ ಬರುತ್ತಪ್ಪ ಅಂತಂದ್ರೆ ಈ ಒಂದು ಫೈನಾನ್ಸ್ ಕಮಿಷನ್ ಬರುತ್ತೆ. ದಿ ರಿಪೋರ್ಟ್ ಆಫ್ ದಿ 16th ಫೈನಾನ್ಸ್ ಕಮಿಷನ್, ಚೇರ್ಮನ್ ಡಾಕ್ಟರ್ ಅರವಿಂದ್ ಪನಗರಿ. ಸಿಂಪಲ್ ಕ್ವಶನ್ ಇಂಥವೆಲ್ಲ ಬರಲ್ಲ ಎಕ್ಸಾಮ್ಸ್ಗೆ. ವಾಸ್ ಟೇಬಲ್ಡ್ ಇನ್ ಪಾರ್ಲಿಮೆಂಟ್ ಆನ್ February 1, 2026. ಟೇಬಲ್ ಆಯ್ತು. ಓಕೆ, ನೋಡಿ, ಇದು ರಿಪೋರ್ಟ್ ಆಗೋದು ಪ್ರೆಸಿಡೆಂಟ್ ಇಂದ ಪಾರ್ಲಿಮೆಂಟ್ಗೆ ಫಾರ್ ದಿ 5-year ಪೀರಿಯಡ್ ಬಿಟ್ವೀನ್ 2026-27 ಟು 30-31. 2026-27ರಿಂದ 2030-31 ವೇಳೆಗೆ ಈ ವರದಿ ಅನ್ವಯವಾಗಲಿದೆ. ಇದು ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಕೀ ರೆಕಮೆಂಡೇಶನ್ ಏನಪ್ಪಾ? ಕೀ ರೆಕಮೆಂಡೇಶನ್. ಓಕೆ, ಶೇರ್ ಆಫ್ ದಿ ಸ್ಟೇಟ್ಸ್ ಇನ್ ಸೆಂಟ್ರಲ್ ಟ್ಯಾಕ್ಸ್. ಇಲ್ಲೇ ಬರೋದು ಎಷ್ಟು ಪರ್ಸೆಂಟ್ ಇದೆಯಪ್ಪ? 41% ಇದೆ ಸರ್. 15ನೇ ಹಣಕಾಸು ಆಯೋಗ ಸಹ 41% ಇದೆ. 14ನೇ ಹಣಕಾಸು ಆಯೋಗ ಎಷ್ಟು ಹೇಳಿತ್ತು? 42% ಹೇಳಿತ್ತು. ಯಾಕೆ ಇದು 41% ಆಯ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ನಂತರದಲ್ಲಿ ಇಲ್ಲಿ ನೋಡಿ, ಸರ್ಚಾರ್ಜಸ್ ಅಂಡ್ ಸೆಸ್ಸಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇ ನಮಗೂ ಈ ಸರ್ಚಾರ್ಜಸ್ ಅಂಡ್ ಸೆಸ್ ಬಂದಾಗ ಈ ಮೋದಿ ಮತ್ತು ಸಿದ್ದರಾಮಯ್ಯ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗುದ್ದಾಡ್ತವೆ. ಯಾಕೆ ಗುದ್ದಾಡ್ತವೆ ಅಂತಂದ್ರೆ, ಸೆಸ್ ಅಂಡ್ ಸರ್ಚಾರ್ಜ್ ಹಾಕಿದಾಗ ದಟ್ ಅಮೌಂಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಶೇರ್ ವಿತ್ ದಿ ಸ್ಟೇಟ್ ಗವರ್ಮೆಂಟ್. ಟ್ಯಾಕ್ಸ್ ಅನ್ನು ಶೇರ್ ಮಾಡ್ಕೋಬೇಕು. ಸೆಸ್ ಅಂಡ್ ಸರ್ಚಾರ್ಜ್ ನ ಇಟ್ ವಿಲ್ ಎಂಟೈರ್ 100% ಅಮೌಂಟ್ ವಿಲ್ ಗೋ ಟು ದಿ ಸೆಂಟ್ರಲ್ ಟ್ರೆಜರಿ. That's why our honorable PM is more interested in cess and surcharge. ಅವಾಗ ಇವ್ರು ಏನ್ ಹೇಳ್ತಾರೆ, ಸ್ಟೇಟ್ ಗವರ್ಮೆಂಟ್, ಸರ್ ಸೆಸ್ ಅಂಡ್ ಸರ್ಚಾರ್ಜ್ ಬೇಡ ಸರ್, ಟ್ಯಾಕ್ಸ್ ಹಾಕಿ, ಯಾಕಂದ್ರೆ ಅದ್ರ ಶೇರ್ ಇರುತ್ತೆ. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ಈ 41% ಎಲ್ಲಿರುತ್ತೆ? ಓನ್ಲಿ ಟ್ಯಾಕ್ಸ್ ಅಲ್ಲಿ ಇರುತ್ತೆ, ಸೆಸ್ ಅಂಡ್ ಸರ್ಚಾರ್ಜ್ ಅಲ್ಲಿ ಇರಲ್ಲ. ಓಕೆ, ಎಸ್. ಕ್ರೈಟೀರಿಯಾ ಫಾರ್ ಡೆವಲ್ಯೂಷನ್ ಅಂದ್ರೆ ಅರ್ಹತೆಯ ಅರ್ಹತೆಗಳು ಅಥವಾ ಮಾನದಂಡಗಳು. ಎಷ್ಟೆಷ್ಟು ಅಮೌಂಟ್ ಕೊಡು? 41% ಏನಪ್ಪ ಅಂದ್ರೆ ₹100 ₹41 ರಾಜ್ಯಗಳಿಗೆ ಕೊಡ್ತೀನಿ. ₹41 ಯುಪಿಗೆ ಎಷ್ಟು ಕೊಡ್ಬೇಕು, ಬಿಹಾರಕ್ಕೆ ಎಷ್ಟು ಕೊಡ್ಬೇಕು, ತ್ರಿಪುರಾಗೆ ಎಷ್ಟು ಕೊಡ್ಬೇಕು, ಸಿಕ್ಕಿಂಗೆ ಎಷ್ಟು ಕೊಡ್ಬೇಕು? ದಟ್ ಈಸ್ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಲಂಬ ಹಂಚಿಕೆ ಮತ್ತು ಸಮಾನಾಂತರ ಹಂಚಿಕೆ, ಸಮತಲ ಹಂಚಿಕೆ ಅಂತ ಕಂಡು ಬರುತ್ತೆ. ಓಕೆ, ಸಮತಲ ಹಂಚಿಕೆನೇ ನಮಗೆ ಪ್ರಾಬ್ಲಮ್ ಇರೋದು. ಏನಕ್ಕೆ ಅಂತಂದ್ರೆ, ಬಿಹಾರದವರು ₹1 ಕೊಟ್ಟರೆ ಅವ್ರಿಗೆ ₹7 ಕೊಡ್ತೀರಿ, ನಾವು ₹1 ಕೊಟ್ಟರೆ ಅವ್ರಿಗೆ 25 ಪೈಸೆ ಕೊಡ್ತೀರಿ ಅಂತೇಳಿ ಸಿದ್ದರಾಮಯ್ಯ ಟೀಕೆ ಮಾಡ್ತಾರೆ. ಬಿಕಾಸ್ ವಿ ಆರ್ ಡೂಯಿಂಗ್ ಪರ್ಫಾರ್ಮಿಂಗ್, ಯು ಆರ್ ಪನಿಷಿಂಗ್ ಅಸ್. ಹೇಗೆ ಅಂತ ನಾವು ಚೆಕ್ ಮಾಡೋಣ. ಓಕೆ, ಕ್ರೈಟೀರಿಯಾಸ್, ಅರ್ಹತೆಗಳು ಅಥವಾ ಮಾನದಂಡಗಳು, ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇಲ್ಲಿ ಬರುತ್ತೆ, ಇದು HYT. ಓಕೆ, ಏನೇನು ಕ್ರೈಟೀರಿಯಾ? ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ, ಪಾಪ್ಯುಲೇಷನ್, ಜನಸಂಖ್ಯೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಜನಸಂಖ್ಯೆ ನಿಯಂತ್ರಣ ಕ್ರಮಗಳು, ಏರಿಯಾ ಅಂದ್ರೆ ಭೌಗೋಳಿಕ ವ್ಯಾಪ್ತಿ, ಫಾರೆಸ್ಟ್ ಅರಣ್ಯ, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಅಂದ್ರೆ ತೆರಿಗೆಯ ಪ್ರಯತ್ನಗಳು, ಇದ್ಯಾವುದು ಕಾಂಟ್ರಿಬ್ಯೂಷನ್ ಟು GDP. ಇವೆಲ್ಲ ಇದಾವೆ ನೋಡಿ. ನಮ್ದಕ್ಕೆ ಪ್ರಾಬ್ಲಮ್ ಯಾವ್ದು? 2011 ಜನಸಂಖ್ಯೆ ತಗೋಬೇಡಿ ಅಂತ ಅವ್ರ ಸಿದ್ದರಾಮಯ್ಯ, ಚಂದ್ರಬಾಬು ನಾಯ್ಡು. ಓಕೆ, ತದನಂತರದಲ್ಲಿ ಸ್ಟಾಲಿನ್. 2011 ಜನಸಂಖ್ಯೆ ಬೇರೆ ಸರ್, 1972. ಯಾಕೆ ಅಂತಂದ್ರೆ 1970ರ ದಶಕದಲ್ಲಿ ಎಲ್ಲಾ ದೇಶದ ಜನಸಂಖ್ಯೆ ಸಮಾನವಾಗಿ ಹಂಚಿಕೆ ಆಗಿತ್ತು.
ಬಟ್ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಟ್ರೋಲ್ಡ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಆಯ್ತು. ಸೊ ನೀವು ಪಾಪ್ಯುಲೇಷನ್ ಕಡಿಮೆ ಗ್ರೋತ್ ಆಗಿದ್ದನ್ನ ಅಪ್ರಿಸಿಯೇಷನ್ ಮಾಡಬಹುದು, ಪನಿಷ್ ಮಾಡ್ತಾ ಇದ್ದಾರೆ. ಈಗ UP ಜಾಸ್ತಿ ಜನಸಂಖ್ಯೆ ಇದೆ, ಅದಕ್ಕೆ ನೀವು ಅವ್ರಿಗೆ ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀರಾ. ಓಕೆ, ಇದು ತಪ್ಪಲ್ವಾ? ಅಂದ್ರೆ ನೀವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ, ಅದಕ್ಕೆ ನೀವು ಜಾಸ್ತಿ ಏನ್ ಮಾಡ್ತಿದ್ದೀರಾ, ದುಡ್ಡು ಅವ್ರಿಗೆ ಕೊಡ್ತೀರಾ. ಅಂದ್ರೆ ಯಾರು ಪರ್ಫಾರ್ಮೆನ್ಸ್ ಕಡಿಮೆ ಮಾಡಿದ್ರೆ ಅವ್ರಿಗೆ ದುಡ್ಡು ಜಾಸ್ತಿ, ಪರ್ಫಾರ್ಮೆನ್ಸ್ ಮಾಡೋದ್ರಿಗೆ ದುಡ್ಡು ಕಡಿಮೆ ಅನ್ನೋದು ತಪ್ಪು. ಇದೇ ನಮ್ಮ ಪಾಪ್ಯುಲೇಷನ್. ಸರ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಎಷ್ಟು ಪರ್ಸೆಂಟ್ ಇತ್ತು? 15% ಇತ್ತು. ಈಗ 17.5% ಆಗಿದೆ. ಇದು ಕೇಳ್ತಾರೆ ಎಕ್ಸಾಮ್ಸ್, ಇದು ಕೇಳ್ತಾರೆ. ಓಕೆ, ನಂತರದಲ್ಲಿ 2015 ಹಣಕಾಸು ಆಯೋಗದಲ್ಲಿ ಇನ್ಕಮ್ ಡಿಸ್ಟೆನ್ಸ್ 45% ಇತ್ತು, ಈಗ 42.5% ಮಾಡಿದ್ದಾರೆ. ಓಕೆ, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್, ತೆರಿಗೆ ಪ್ರಯತ್ನಗಳು ಇದ್ವಲ್ಲ, ಇದು 15 ಹಣಕಾಸು ಆಯೋಗದಲ್ಲಿ ಇತ್ತು, ಈಗ 16ರಲ್ಲಿ ಇಲ್ಲ. 16 ಹಣಕಾಸು ಆಯೋಗ ಏನ್ ಮಾಡಿದೆ ಹೊಸದಾಗಿ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಟು GDP, ಅಂದರೆ ಒಂದು ರಾಜ್ಯ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋದನ್ನ, ಇದು ಹೊಸ ಅರ್ಹತೆ. ಇದು ಎಕ್ಸಾಮ್ಸ್ ಬರುತ್ತೆ. 16ನೇ ಹಣಕಾಸು ಆಯೋಗ ತಂದಂತಹ ಹೊಸ ಮಾನದಂಡ ಯಾವುದು? ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಟ್ಟರು ಸರ್? 10% ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್. ಸೊ 16th ಫೈನಾನ್ಸ್ ಕಮಿಷನ್ ಎಷ್ಟು ಪರ್ಸೆಂಟ್ ಕೊಟ್ಟಿದೆ ಅನ್ನೋದನ್ನ ನೀವೇನ್ ಮಾಡಬೇಕು, ಎಷ್ಟು ಟೈಮ್ ಬರೀಬೇಕು? ಆಬ್ವಿಯಸ್ಲಿ ನಮ್ಮ ಸ್ಟೂಡೆಂಟ್ಸ್ 5 ಟೈಮ್ಸ್ ಬರೀತಾರೆ, ನಮಗೆ ಕಳಿಸ್ತಾರೆ. ನೀವು ಸಹ ಒಂದು 5 ಟೈಮ್ಸ್ ಬರೀರಿ. ಏನಕ್ಕೆ ಅಂದ್ರೆ ಇವು ನೆನಪಿರಕ್ಕಾಗಲ್ಲ. ಅರ್ಹತೆಗಳನ್ನು, ಮಾನದಂಡಗಳನ್ನು 5 ಟೈಮ್ಸ್ ಬರಬೇಕು. ಅದರದ್ದು ಎಷ್ಟು ಪರ್ಸೆಂಟ್? ಈಗ ಫಾರ್ ಎಕ್ಸಾಂಪಲ್ ಕಾಂಟ್ರಿಬ್ಯೂಷನ್ ಟು ದಿ GDP 10%. ಓಕೆ, ಯಾ. ಈಗ ಇನ್ಕಮ್ ಡಿಸ್ಟೆನ್ಸ್ ಏನಿದು? ಆದಾಯದ ಅಂತರ ಅಂದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ ನೋಡಿ, per capita GSDP of the state and average the per capita GSDP of the top 3 large states with the highest per capita of the GSDP. ಅಂದರೆ highest per capita ಇರ್ತಾವಲ್ಲ, 3 ಸ್ಟೇಟ್ ಅವರೇಜ್ ಅನ್ನು ತೆಗೆದುಕೊಳ್ತಾರೆ. ಅದೊಂದು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 90 ರೂಪಾಯಿ ಅನ್ಕೊಳ್ಳಿ, ಸುಮ್ಮನೆ ನಂಬರ್. 90 ರೂಪಾಯಿ ಒಂದು ಹರಿಯಾಣ 90 ರೂಪಾಯಿ, ಅವರೇಜ್ ಎಷ್ಟು ಬಂತು? 90 ರೂಪಾಯಿ. ಹರಿಯಾಣದ್ದು ಎಷ್ಟಿದೆ ಅಂತಂದ್ರೆ 88 ರೂಪಾಯಿ ಇದೆ. ಅಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಎಷ್ಟು? ಕೇವಲ 2 ರೂಪಾಯಿ. ಅಂದ್ರೆ ಹರಿಯಾಣಕ್ಕೆ ಕಡಿಮೆ ಇದೆ. ತ್ರಿಪುರಕ್ಕೆ ಹೋದ್ವಿ, ಅದರ ಒಂದು ಪರ್ ಕ್ಯಾಪಿಟಾ ಇನ್ಕಮ್, ಅದು GSDP ಅದರದ್ದು ಎಷ್ಟು? 20 ರೂಪೀಸ್. ಡಿಫರೆನ್ಸ್ ಎಷ್ಟಾಯ್ತು? 60 ರೂಪೀಸ್. ಸೊ ತ್ರಿಪುರಾ ವಿಲ್ ಗೆಟ್ ಮೋರ್ ಅಮೌಂಟ್. ನನಗೆ ಪ್ರಾಬ್ಲಮ್ ಇರೋದು ಇನ್ಕಮ್ ಡಿಸ್ಟೆನ್ಸ್ ಕರ್ನಾಟಕದವ್ರಿಗೆ. ಏನಕ್ಕೆ ಅಂತಂದ್ರೆ ನಮ್ಮ ಇನ್ಕಮ್ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇದೆ, ನ್ಯಾಯವಿದೆ. ವಿ ಆರ್ ದಿ ಒನ್ ಆಫ್ ದಿ ಲೀಡಿಂಗ್ ಕಾಂಟ್ರಿಬ್ಯೂಟರ್ ಟು ದಿ ನೇಷನ್ GDP. ನೀವು ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ? 42.5% ಕೊಟ್ಟಿದ್ದೀರಿ. ದಟ್ಸ್ ಎ ಪ್ರಾಬ್ಲಮ್ ವಿತ್ ಅಸ್. ಇನ್ಕಮ್ ಡಿಸ್ಟೆನ್ಸ್ ನಮ್ಗೆ ತುಂಬಾ ಕಡಿಮೆ ಇದೆ. ಬಿಹಾರ, ತ್ರಿಪುರಾ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಒಡಿಶಾ ಕಂಪೇರ್ ಮಾಡಿದ್ರೆ ದೇ ಆರ್ ಗೆಟಿಂಗ್ ಮೋರ್ ಫಂಡ್ಸ್ ಬಿಕಾಸ್ ದೇ ಆರ್ ಪೂರ್. ಇವ್ರು ಏನ್ ಹೇಳ್ತಾರೆ ಸೆಂಟ್ರಲ್ ಗವರ್ಮೆಂಟ್, ಇನ್ ಇಂಡಿಯನ್ ಫೆಡರೇಷನ್ ಟು ಟೇಕ್ ಕೇರ್ ಎವ್ರಿ ಒನ್. ಸೊ ನೀನ್ ಚೆನ್ನಾಗಿ ದುಡ್ತೀವಿ ಅಂತೇಳಿ ನಿಮ್ಗೆ ಚೆನ್ನಾಗಿ ದುಡ್ಡು ಕೊಟ್ಬಿಡಲ್ಲ ನಾನು? Is it possible? For me, everyone is equal. ಕೇಂದ್ರ ಸರ್ಕಾರ ಮಾಡ್ತಕ್ಕಂತಹ ವಾದದಲ್ಲಿ ಹುರುಳಿದೆ, ರಾಜ್ಯ ಸರ್ಕಾರ ಮಾಡ್ತಕ್ಕಂತಹ ವಾದದಲ್ಲಿ ಹುರುಳಿದೆ. ಓಕೆ, ಸೊ ನಾಳೆ ಇಂಟರ್ವ್ಯೂ ಹೋದಾಗ ಯು ಹ್ಯಾವ್ ಟು ಫೇಸ್ ದಿಸ್ ಟೈಪ್ ಆಫ್ ಕ್ವಶನ್. ಸರ್, ಈಗ ನಮಗೆ ಏನ್ ಹೇಳ್ರಿ, ನೀವು 1970 ಜನಸಂಖ್ಯೆ ತಗೊಳ್ಳಿ ಅಂತೀರಾ, 2011 ಇವ್ರು ತಗೊಂಡಿದ್ದಾರೆ. ಪ್ರಾಬ್ಲಮ್ ಇದ್ದ ಕರ್ನಾಟಕ. ಸೊ ಅದಕ್ಕೆ ಇವರು ಪರಿಹಾರ ಏನ್ ಕೊಟ್ಟಿದ್ರು? ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು. ಈ 16 ಹಣಕಾಸು ಆಯೋಗ 10% ಹೋಗ್ಬಿಟ್ಟಿದೆ. ಮೊದಲು 12.5 ಇತ್ತು, 10% ಮಾಡಿದೆ. ಅಂದ್ರೆ ಇದರಿಂದ ಮತ್ತೊಮ್ಮೆ ಅನ್ಯಾಯ. 100% ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಟೀಕೆ ಮಾಡೇ ಮಾಡ್ತಾರೆ. ನೀವು ಟೀಕೆ ಮಾಡೋದನ್ನ ರಾಜಕೀಯ ಆಮದಿಂದ ನೋಡಬೇಡಿ, ಫಿಸ್ಕಲ್ ಆಂಗಲ್ ಇಂದ ನೋಡಿ. ಪಾಪ್ಯುಲೇಷನ್ ಅನ್ನು ಹೇಳಿದೀನಿ, 2011 ತಗೊಂಡಿರೋದು ರಾಜ್ಯ ಸರ್ಕಾರಗಳು. ನಮ್ಮ ಸದರ್ನ್ ಸ್ಟೇಟ್ಗೆ ತುಂಬಾ ಹೊಡೆತ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಇಟ್ಸ್ ಎ ಗುಡ್ ಫಾರ್ ಅಸ್. ನಾವೇನಂದ್ರೆ ಜನಸಂಖ್ಯೆ ನಿಯಂತ್ರಣ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಓಕೆ, 16th ಫೈನಾನ್ಸ್ ಕಮಿಷನ್ ಫಾರೆಸ್ಟ್ ಇದೆ. ಏನಿದು ಫಾರೆಸ್ಟ್ ಅಂದ್ರೆ ತುಂಬಾ ಇಂಡೆಪ್ತ್ ಏನು ಕೇಳಲ್ಲ ಇಲ್ಲಿ. ಓಕೆ, 15ನೇ ಹಣಕಾಸು ಆಯೋಗ ಓವರ್ ಆಲ್ ಫಾರೆಸ್ಟ್ ಏರಿಯಾ ಅಂತ ಹೇಳ್ತಿತ್ತು. ಆದರೆ ಇದು ಏನಾಗಿದೆ, 16 ಹಣಕಾಸು ಆಯೋಗ ಏನ್ ಹೇಳಿದೆ ಅಂತಂದ್ರೆ 2 ಕಾಂಪೊನೆಂಟ್ ಇದೆ. ಓವರ್ ಆಲ್ ಫಾರೆಸ್ಟ್ ಏರಿಯಾ ಅಂಡ್ ಇನ್ಕ್ರೀಸ್ ಇನ್ ಓವರ್ ಆಲ್ ಫಾರೆಸ್ಟ್ ಏರಿಯಾ ಬಿಟ್ವೀನ್ 2015 to 23. ಓಕೆ, ತದನಂತರದಲ್ಲಿ ಕಾಂಟ್ರಿಬ್ಯೂಷನ್ ಟು GDP. 16th ಫೈನಾನ್ಸ್ ಕಮಿಷನ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ದಿಸ್. 16ನೇ ಹಣಕಾಸು ಆಯೋಗ ಈ ಹೊಸ ಮಾನದಂಡವನ್ನು ಹುಡುಕಿದೆ. ಓಕೆ,
ಸೊ ನಮಗೆ ಇಲ್ಲೇನಪ್ಪ ಅಂತಂದ್ರೆ contribution to GDP by a state is calculated as the square root of its GSDP to the sum of the square root of the GSDP of the all state. ಓಕೆ, ಇದೇನು ಈ ಫಾರ್ಮುಲಾ ನೆನಪಿರೋ ಅವಶ್ಯಕತೆ ಇಲ್ಲ. ಯಾವ ಒಂದು ಸ್ಟೇಟ್ ಹೈಯೆಸ್ಟ್ GDP ಕೊಡುತ್ತೆ ಅದು ಹೈಯೆಸ್ಟ್ ಅಮೌಂಟ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ದಟ್ಸ್ ಆಲ್. ಗ್ರಾಂಟ್ಸ್ ಇನ್ ಏಡ್ ಇದು ಬಹಳ ಇಂಪಾರ್ಟೆಂಟ್ ಸರ್. ಅನುದಾನಗಳು. ಓಕೆ, ನಮಗೆ ಗೊತ್ತಿರಬೇಕು ಹಣಕಾಸು ಆಯೋಗ ಅಂತಂದ್ರೆ ಯು ಶುಡ್ ನೋ 275 280. ಸೊ ನೀವು ನೋಡಿ ಫೈನಾನ್ಸ್ ರಿಲೇಟೆಡ್ ಆರ್ಟಿಕಲ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ಸ್ ಆರ್ ವೆರಿ 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 246A 279A ತದನಂತರ 275 280 ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗ್ರಾಂಟ್ಸ್ ಇನ್ ಏಡ್ ಅಂತಂದ್ರೆ ಅನುದಾನಗಳು. ಗ್ರಾಂಟ್ಸ್ ಇವು ಲೋನ್ಸ್ ಅಲ್ಲ, ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅನುದಾನವನ್ನು ಕೊಡುತ್ತೆ. ಅನುದಾನವನ್ನು ಹೆಂಗ್ ಬೇಕಾದ್ರೆ ಕೊಟ್ಬಿಡ್ಲಾ? ನೋ, ದೇರ್ ಶುಡ್ ಬಿ ಎ ಫಾರ್ಮುಲಾ, ದೇರ್ ಶುಡ್ ಬಿ ಎ ಗೈಡ್ಲೈನ್ಸ್. ಗೈಡ್ಲೈನ್ಸ್ ನೋಡಪ್ಪ ಎಷ್ಟು ಕೊಟ್ಟಿದೆ ಇಲ್ಲಿ 9.47 lakhs ಅಮೌಂಟ್ ಅನ್ನು ಓವರ್ 5 year ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕೊಡಿ ಅಂತ ಹೇಳ್ತಾ ಇದೆ. ಸೊ ಅದರಲ್ಲಿ ರೂರಲ್ ಲೋಕಲ್ ಬಾಡೀಸ್ ಅಂದರೆ ಸ್ಥಳೀಯ ಸಂಸ್ಥೆಗಳು. ಸರ್ ನಾನು ನಿಮಗೆ ಕ್ವಶನ್ ಮಾಡ್ತೀನಿ, ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸ್ಥಳೀಯ ಸರ್ಕಾರಗಳಿಗೆ ಲೋಕಲ್ ಬಾಡೀಸ್ಗೆ ಇಟ್ ಇನ್ಕ್ಲೂಡ್ಸ್ ಬೋತ್ ಗ್ರಾಮ ಪಂಚಾಯತ್ಸ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್. ಯಾವ ಯಾವ ಮಾದರಿಯಲ್ಲಿ ಅವರು ಹಣಕಾಸನ್ನು ಪಡ್ಕೊಳ್ತಾರೆ, ಯಾರು ಹೈಯೆಸ್ಟ್ ಇರ್ತಾರೆ ಅವ್ರಿಗೆ ಒಂದು ಒಳ್ಳೆ ಅವಾರ್ಡ್ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಓಕೆ, ಬಿಕಾಸ್ ಡಿಫ್ರೆಂಟ್ ರಿಸೋರ್ಸಸ್ ಇದಾವೆ. 243I ಅಂಡ್ 243Y ಮೂಲಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನ್ ಮಾಡುತ್ತೆ, ಫೈನಾನ್ಸ್ ಕಮಿಷನ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಗವರ್ನರ್ ರಚನೆ ಮಾಡ್ತಾರೆ. ದಟ್ಸ್ ಎ ಈಸಿ ಥಿಂಗ್ಸ್. ಬಟ್ ಹಣಕಾಸಿನ ಆದಾಯಗಳು ಯಾವಿದಾವೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಥಿಂಕ್ ಮಾಡಿ, ಈ ಹಣಕಾಸಿನ ಮೂಲಗಳಿಗೂ ಇತ್ತೀಚೆಗೆ ಬರುವಂತಹ ಕೇಂದ್ರ ಬಜೆಟ್ಗೂ ಒಂದು ಸಂಬಂಧ ಇದೆ. ಯಾರು ಹೇಳ್ತಾರೆ ಆ ಸಂಬಂಧ? ಬಹಳಷ್ಟು ನಾನು ಕಾಮೆಂಟ್ ಸೆಕ್ಷನ್ ನೋಡ್ತೀನಲ್ಲ, ಸಿಂಪಲ್ ಆಗಿರೋ ಆನ್ಸರ್ ಮಾಡ್ತಾರೆ. ಸ್ವಲ್ಪ ಡಿಫಿಕಲ್ಟ್ ಮಾಡ್ಬಿಟ್ರೆ ಟಾಟಾ ಬಾಯ್ ಬಾಯ್ ಅಂತ ಕಾಮೆಂಟೇ ಮಾಡಲ್ಲ. ವೈ ಸರ್ ವೈ? ಓಕೆ, ನಾನೀಗ ನಿಮಗೆ ಕ್ವಶನ್ ಕೇಳಿದ್ದೀನಿ. ನಗರ ಪಂಚಾಯತ್ ನೋಡಿ, ಇನ್ನೂ ಕ್ಲೂ ಕೊಡ್ತಾ ಇದ್ದೀನಿ. ನಗರ ಪಾಲಿಕೆಗಳು ನಗರ ಪಂಚಾಯತ್ ಹಣಕಾಸು ಮೂಲಕ್ಕೂ ಇತ್ತೀಚೆಗೆ ಮಂಡಿಸಿದಂತಹ ಕೇಂದ್ರ ಬಜೆಟ್ ಒಂದು ಅಂತರ್ಗತ ಸಂಬಂಧವಿದೆ. ಏನ್ ಸಂಬಂಧ ಅಂತ ಮೆನ್ಷನ್ ಮಾಡಿ. ಓಕೆ ಸರ್, ರೂರಲ್ ಲೋಕಲ್ ಬಾಡೀಸ್ ಅಲ್ಲಿ ಬೇಸಿಕ್ ಗ್ರಾಂಟ್ ಅಂಡ್ ಪರ್ಫಾರ್ಮೆನ್ಸ್ ಗ್ರಾಂಟ್. ಪರ್ಫಾರ್ಮೆನ್ಸ್ ಅಂದ್ರೆ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಹಂಗೆ ದುಡ್ಡು ಕೊಟ್ಟರು ಅಂತ ಹೋಗ್ತಾರೆ. ಹೆಂಗ್ ಬೇಕಾದ್ರೆ ಹಂಗೆ ಸುಮ್ಮನೆ ದುಡ್ಡು ಹಾಕೋದಿಲ್ಲ. ಓಕೆ, ತದನಂತರದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಹೇಳಿದ್ದೀನಿ, ಅರ್ಬನ್ ಲೋಕಲ್ ಬಾಡೀಸ್ಗೆ ಒಂದು. ನೆಕ್ಸ್ಟ್ ವಿಶೇಷವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಅಂದರೆ ವಿಪತ್ತು ಪರಿಹಾರ, ವಿಪತ್ತು ನಿರ್ವಹಣೆಗೆ ಇದು ಅಮೌಂಟ್ ಕೊಡ್ತಾ ಇದೆ, ಅರ್ಥ ಮಾಡ್ಕೋಬೇಕು. ಓಕೆ, ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಬೇಸಿಕ್ ಗ್ರಾಂಟ್ಸ್ ಅಲ್ಲಿ 50% ಆಫ್ ದಿ ಬೇಸಿಕ್ ಗ್ರಾಂಟ್ಸ್ ವಿಲ್ ಬಿ ಅನ್ಟೈಡ್. ಏನಿದೆ ಅನ್ಟೈಡ್ ಅಂದ್ರೆ ನೋಡಿ, 100 ರೂಪಾಯಿ ಕೊಡ್ತಾರೆ ಹಣಕಾಸು ಆಯೋಗ, 50 ರೂಪಾಯಿನ ನಿಮಗೆ ಹೆಂಗ್ ಬೇಕು ಹಂಗೆ ಬಳಸ್ಕೊಳ್ಳಿ. ಇನ್ನು 50 ರೂಪಾಯಿನ ಸ್ಯಾನಿಟೇಷನ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇವಕ್ಕೆ ಮಾತ್ರ ಬಳಸಬೇಕು. ಓಕೆ, ತದನಂತರದಲ್ಲಿ ಪರ್ಫಾರ್ಮೆನ್ಸ್ ಗ್ರಾಂಟ್ ಬಗ್ಗೆ ಐ ಹ್ಯಾವ್ ಟೋಲ್ಡ್ ಯು ಅರ್ಲಿಯರ್. ಓಕೆ, ಅರ್ಬನೈಸೇಷನ್ ಪ್ರೀಮಿಯಂ, ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ ಇವೇನು ಬೇಡ, ಅವ್ರಿಗೆ ಗೊತ್ತಾಗಿದೆ, ವೆರಿ ಸಿಂಪಲ್ ಆಗಿದೆ. ಓಕೆ, ಸೊ ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಹೇಳಿದ್ದೀನಿ ಆಲ್ರೆಡಿ. ಫಿಸ್ಕಲ್ ರೋಡ್ ಮ್ಯಾಪ್ ಅಂದ್ರೆ ನಮ್ಮ ಹಣಕಾಸಿನ ಶಿಸ್ತನ್ನು ಪಡೆದುಕೊಳ್ಳುವಲ್ಲಿ ಹೇಗೆ ದಾರಿ ಇರಬೇಕು ಅನ್ನೋದನ್ನ ಫಿಸ್ಕಲ್ ರೋಡ್ ಮ್ಯಾಪ್. ಮುಂದಿನ ಹಾದಿ ಯಾವುದು, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅನ್ನುವಾಗೆ ದಾರಿ ಯಾವುದಯ್ಯ ಹಣಕಾಸು ಕ್ರೋಢೀಕರಣಕ್ಕೆ. ವೆರಿ ಇಂಪಾರ್ಟೆಂಟ್ ಸರ್, ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಮೊನ್ನೆನೂ ಹೇಳಿದ್ದೀನಿ, ಫಿಸ್ಕಲ್ ಡೆಫಿಸಿಟ್ಗೂ ಒಂದು ನಂಬರ್ ಇರುತ್ತೆ. ಟ್ಯಾಕ್ಸ್ ಟು GDP ಟು ಡೆಟ್ ರೇಷಿಯೋ ಹೇಳಿದ್ದೀನಿ, GDP ಡೆಟ್ ರೇಷಿಯೋ ಎಕ್ಸಾಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳಿದ್ದೀನಿ. Fiscal roadmap. The Commission has recommended that center should bring down the fiscal deficit to 3.5%. Note down ಮಾಡಿ, 3.5%. Okay, of GDP by 2030. Okay. Next, it recommended the fiscal deficit 3% for the state. Central ಗೆ 3.5%. Okay. ತದನಂತರದಲ್ಲಿ ಏನ್ ಮಾಡಬೇಕು? The Commission has projected that combined debt of the central and state governments to decline from 77% to 73% ಆಗಬೇಕು. 77% ಇಂದ 73% ಆಗಬೇಕಂತ ಹೇಳುತ್ತೆ. ನೆಕ್ಸ್ಟ್ ಪವರ್ ಸೆಕ್ಟರ್ ರಿಫಾರ್ಮ್ಸ್ ಅಂದರೆ ಇಂಧನ ಇಲಾಖೆಯ ಸುಧಾರಣೆಗಳು.
ಸೊ ಏನಿದೆ, ಸರ್ಕಾರ ಉಚಿತವಾಗಿ 100 ಯೂನಿಟ್ ವರೆಗೂ ಕರೆಂಟ್ ಕೊಡ್ತಕ್ಕಂತಹ ಒಂದು ಗ್ಯಾರಂಟಿ ಸ್ಕೀಮ್ ಇದೆ. ಓಕೆ, ಅದು ಕೆಲವರು ಟೀಕೆ ಮಾಡ್ತಾರೆ, ಕೆಲವರು ಪ್ರಮೋಟ್ ಮಾಡ್ತಾರೆ, ಕೆಲವರು ಅಪ್ರಿಷಿಯೇಟ್ ಮಾಡ್ತಾರೆ. ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ನಮಗೇನು ಇಲ್ಲಿರೋದು ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕೆ. ನಮಗೆ ನೀತಿ ಆಯೋಗ, ಫೈನಾನ್ಸ್ ಕಮಿಷನ್ ಇಂತಹ ಕೊಟ್ಟಂತಹ ವರದಿಗಳು ಏನ್ ಹೇಳ್ತವೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ದೀಸ್ ರಿಪೋರ್ಟ್ಸ್ ಆರ್ ಪ್ರಿಪೇರ್ಡ್ ಅಂಡ್ ಪಬ್ಲಿಷ್ಡ್ ಬೈ ದಿ ಪ್ರೊಫೆಷನಲ್ಸ್. ಸೊ ದಟ್ಸ್ ವೈ ಇಂಪಾರ್ಟೆಂಟ್. ಪವರ್ ಸೆಕ್ಟರ್ ರಿಫಾರ್ಮ್ಸ್ ಏನಿರುತ್ತೆ, ಡಿಸ್ಕಾಮ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್, ಬೆಸ್ಕಾಮ್, ಜಸ್ಕಾಮ್, ಹೆಸ್ಕಾಮ್ ಇವನ್ನೆಲ್ಲ ಪ್ರೈವೇಟೈಸೇಷನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಇವನ್ನೆಲ್ಲ ಪ್ರೈವೇಟೈಸೇಷನ್ ಮಾಡಿ. ಓಕೆ, ಸಬ್ಸಿಡಿ ಎಕ್ಸ್ಪೆಂಡಿಚರ್, ಸುಮ್ಮನೆ ಸಬ್ಸಿಡಿಯನ್ನು ಕೊಡಬೇಡಿ. ಬಿಕಾಸ್ you are giving subsidy by not applying, by not putting any reason, by not applying any logic. People are using, especially farmers are using urea recklessly, ruthlessly, because it is available at a cheaper rate. When compared to market rate, the subsidized urea is available at a cheaper rate. That's why people are using more. If you use your subsidies without any logic, without, it will never bring magic. Okay, so ಸಬ್ಸಿಡೀಸ್ ಏನ್ ಮಾಡಿ, ರಾಷನಲೈಸೇಷನ್ ಮಾಡಿ, ಅವುಗಳಲ್ಲಿ ಒಂದು ಆಬ್ಜೆಕ್ಟಿವಿಟಿ ತಗೊಂಬನ್ನಿ, ವಸ್ತುನಿಷ್ಠತೆ ಇರಲಿ ಸಬ್ಸಿಡಿ ಅಂತ ಹೇಳುತ್ತೆ. ಇದು ಯಾವಾಗಿಂದ ಹೇಳ್ತಾ ಇದೆಯಪ್ಪ ಅಂದ್ರೆ, ನಾನು ಇಷ್ಟಿದ್ದೆ ಅವಾಗಲೇ ಇವ್ರು ಇದನ್ನೇ ಹೇಳ್ತಾರೆ, ಇನ್ನು ನಮ್ಮ ಮಕ್ಕಳಿಗೆ ಹೋದ್ರು ಇದನ್ನೇ ಹೇಳ್ತಿರ್ತಾರೆ, ರಾಷನಲೈಸೇಷನ್ ಆಫ್ ಸಬ್ಸಿಡಿ. ಇವ್ರು ಸರ್ಕಾರದವ್ರು ಮಾಡೋದು ಯಾಕಂದ್ರೆ ದೇ ನೀಡ್ ವೋಟ್ಸ್. ಎನಿಬಡಿ ಡು. ಈಗ ಸುಮ್ಮನೆ ರೈತರಿಗೆ ಫ್ರೀ ವಿದ್ಯುತ್ ಕೊಡಕ್ಕಾಗುತ್ತಾ? ಅದು ದುಡ್ಡಿಲ್ಲಿ ನಾವು ವಿದ್ಯುತ್ ಕೊಡಕ್ಕಾಗುತ್ತೆ? ನೋ. ಸಿ, ಸಮಟೈಮ್ಸ್ ಇಟ್ಸ್ ಗುಡ್, ಸಮಟೈಮ್ಸ್ ಇಟ್ಸ್ ಬ್ಯಾಡ್. ಈ ಫೈನಾನ್ಸ್ ಕಮಿಷನ್ ಅವರು ಏನ್ ಮಾಡ್ತಾರೆ, ಈ ವರದಿ ಬರ್ತಾರೆ, ಅವ್ರ ಎಲೆಕ್ಷನ್ ನಿಲ್ತಾರ ಅಂತ ರಾಜಕಾರಣಿಗಳು ಕೇಳ್ತಾರೆ. ರಾಜಕಾರಣಿಗಳಿಗೆ ಏನ್ ಬೇಕು? ಓಟ್ ಬೇಕು. ಅವ್ರು ಏನ್ ಬೇಕಾದ್ರೆ ಮಾಡಕ್ ರೆಡಿ ಇದ್ದಾರೆ. ದೇ ಕ್ಯಾನ್ ಡು ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಇವರು ಹೇಳ್ಕೊಂತಾನೇ ಇರ್ತಾರೆ, ಫ್ರೀ ಕೊಡಬೇಡಿ, ಉಚಿತ ಮಾಡಬೇಡಿ, ಸಬ್ಸಿಡಿ ರಾಷನಲೈಸೇಷನ್ ಮಾಡಬೇಡಿ ಅಂತ. ಬಟ್ ರಾಜಕಾರಣಿಗಳು ಏನ್ ಮಾಡ್ತಾರೆ, ತಮಗೆ ಏನ್ ಬೇಕು ಅದನ್ನ ಮಾಡ್ತಾನೆ ಇರ್ತಾರೆ. ಓಕೆ, ಅವರೊಂದು ದಿಕ್ಕಾದ್ರೆ ಇವರೊಂದು ದಿಕ್ಕಿದೆ. ಓಕೆ, ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಅವರವರ ಆತ್ಮಸಾಕ್ಷಿ ಬಿಟ್ಟು ವಿಚಾರ. ಇರ್ಲಿ, ನಮಗೆ ಫೈನಾನ್ಸ್ ಕಮಿಷನ್ ಬೇಡ, ರಾಜಕಾರಣಿಗಳು ಬೇಡ. ನಮಗೆ ಇಲ್ಲಿರೋದೇನು, ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕಿದೀವಿ. ಯಾರ್ಯಾರು ಎಷ್ಟು ಬಳಸ್ಕೋಬೇಕು ಅಷ್ಟನ್ನ ಉಪಯೋಗಿಸ್ಕೊಂಡು ನಾವು ಎಕ್ಸಾಮ್ ನ ಕ್ಲಿಯರ್ ಆದ್ರೆ ನಮ್ಮ ಜನ್ಮ ಸಾರ್ಥಕ. ಓಕೆ, ಯಾ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ರಿಫಾರ್ಮ್ಸ್. ಸರ್ ನೋಡಿ, ಔಟ್ ರೈಟ್ ಹೇಳಿದ್ದಾರೆ. ದಿ ಕಮಿಷನ್ ರೆಕಮೆಂಡೆಡ್ ಎ ರಿವ್ಯೂ ಅಂಡ್ ಕ್ಲೋಸರ್ ಆಫ್ 308 ಇನ್ಆಕ್ಟಿವ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಎಂಟರ್ಪ್ರೈಸಸ್. ಓಕೆ, ಏನ್ ಮಾಡಿ ಅಂತಂದ್ರೆ, ಯಾವಾಗ್ಲೂ ಲಾಸ್ ಮೇಕಿಂಗ್ ಇರ್ತವೆ, ಇನ್ಆಕ್ಟಿವ್ ಇರ್ತವೆ, ಮುಚ್ಚಿಬಿಡ್ರಿ ರೀ, ಕ್ಲೋಸ್ ಮಾಡ್ರಿ, ಅಲ್ಲಿರ್ತಕ್ಕಂತಹ ಅಸೆಟ್ ಅನ್ನ ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ, ಸೊ ದಿಸ್ ಇಸ್ ಹೌ ದಿ ಫೈನಾನ್ಸ್ ಕಮಿಷನ್ ಇಸ್ ಗೋಯಿಂಗ್ ಟು ಮೇಕ್ ಎ ರೆಕಮೆಂಡೇಶನ್ಸ್. ಓಕೆ, ತದನಂತರದಲ್ಲಿ ಇಂಡಿವಿಜುವಲ್ ಶೇರ್ ಆಫ್ ಎ ಸ್ಟೇಟ್ಸ್ ಇನ್ ದಿ ಟ್ಯಾಕ್ಸ್ ಡಿವಾಲ್ವ್ಡ್ ಬೈ ದಿ ಸೆಂಟರ್. ಇದೊಂದು ದೇಶ ನೋಡ್ಕೊಳ್ಳಿ. ತದನಂತರದಲ್ಲಿ ಎಲಿಜಿಬಲ್ ಸಿಟೀಸ್ ಅಂಡರ್ ದಿ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಕಾಂಪೋನೆಂಟ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್ ಗ್ರಾಂಟ್ಸ್. ಪುಣೆ, ಜೈಪುರ್. ಕರ್ನಾಟಕದ ಯಾವ್ದಿದೆಪ್ಪ ರಾಜ? ಕರ್ನಾಟಕದ್ದು ಎಸ್. ಸೊ ಎಲ್ಲೂ ನಮಗೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಬಿಹಾರ್, ಗುಜರಾತ್, ಪಂಜಾಬ್, ಹರಿಯಾಣ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕರ್ನಾಟಕ ಇಲ್ಲ. ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು? ಏನು ಮಾತಾಡಲ್ಲ, ಯಾಕಂದ್ರೆ ಇದು ರಾಜಕೀಯ ಭಾಷಣ ಅಲ್ಲ, ಇದು ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ. ಓಕೆ, ಸೊ ನನಗೆ ಇಲ್ಲಿ ಬೇಕಿರೋದು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಓರಿಯಂಟೇಶನ್. ಈ ನಂಬರ್ಸ್ ಎಲ್ಲ ಕೇಳಲ್ಲ, ತಲೆ ಕೆಡ್ಸ್ಕೋಬೇಡಿ. ಓಕೆ, ಈ ನಂಬರ್ಸ್ ಎಲ್ಲ ಕೇಳಲ್ಲ. ದಿಸ್ ನಂಬರ್ ವಿಲ್ ನೆವರ್ ಅಂಡ್ ಎವರ್ ಗೋಯಿಂಗ್ ಟು ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ 16 ಫೈನಾನ್ಸ್ ಕಮಿಷನ್. ಇದ್ರ ಬಗ್ಗೆ ಎಷ್ಟೆಷ್ಟು ಮಾಹಿತಿ ತಿಳ್ಕೊಳಕ್ಕಾಗುತ್ತೆ ಅಷ್ಟೆಷ್ಟು ಮಾಹಿತಿ ತಿಳ್ಕೊಳ್ಳಿ. ಸೊ ಮುಂದಿನ ವಿಡಿಯೋಗೆ ಭೇಟಿಯಾಗೋಣ. ನಮಸ್ಕಾರ.